ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಇರುವುದರಲ್ಲಿಯೇ ತೃಪ್ತಿ ಕಾಣೋನ್ಗಷ್ಟೇ ಮನಃಶಾಂತಿ ಲಭಿಸತ್ತೆ. ಒಂದು ಅಂಶನ ನಾವು ಮನವರಿಕೆ ಮಾಡ್ಕೊಂಡು ಬಿಡ್ಬೇಕು. ಕಳ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ನಾವೇನ್ ತಂದಿದ್ವಿ ಅಂತ, ಹಾಗಾಗಿ ನಮ್ಗೆ ಮನಃಶಾಂತಿ ಸಿಗತ್ತೆ. ಈ ಒಂದು ಮಾತನ್ನ ಮನವರಿಕೆ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಶುಕ್ರವಾರ ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನೀವು ನೀಡ್ತೀರಾ ಅಂತ ನಾವು ಮತ್ತೆ ವೀಕ್ಷಕರು ಕಾಯ್ತಾ ಇದ್ದೀವಿ. ತುಂಬಾ ಸಂತೋಷ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ನಿಮಗೆ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ಸ್ವಾಗತ. ಏನೇ ವಿಶೇಷವಾಗಿರತಕ್ಕಂಥ ಸ್ವಾಗತ ಅಂದ್ರೆ, ಗ್ರಹ ಬಲಕ್ಕೆ ಮುಚ್ಚತೆ ಅಂತ ಕರಿತೀವಿ. ಈ ಗ್ರಹ ಬಲ ಸಿಗಬೇಕಾದ್ರೆ ಗುರು ಅನುಗ್ರಹ ಆಗಬೇಕು. ಗುರು ಅನುಗ್ರಹಕ್ಕೆ, ಗ್ರಹ ಬಲಕ್ಕೆ ನಿಮಗೆ ಶಕ್ತಿ ನೀಡತಕ್ಕಂತಹ ಜಗನ್ಮಾತೆ 5 ವಿಧವಾದ ಶಕ್ತಿಗಳನ್ನು ಯಾವ ರೀತಿ ಕೊಟ್ಟು ಆ ಪಂಚೇಂದ್ರಗಳಾಗಿರ್ತಕ್ಕಂಥ ಎಲ್ಲ ರಾಶಿಗಳಲ್ಲಿ ತಾನೇ ಗ್ರಹವಾಗಿ ಕೂತ್ಕೊಳ್ತಾಳೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆ. ಅದರಲ್ಲಿ ನಾವುಗಳು ಗುರು ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಗುರುಗ್ರಹದ ವಿಚಾರ ಮಾತಾಡಿದ್ವಿ. ಶುಕ್ರ ನಕ್ಷತ್ರ, ಶುಕ್ರನ ಬಗ್ಗೆ ಮಾತಾಡಿದ್ವಿ. ಶನಿ ನಕ್ಷತ್ರ, ಶನಿಯ ಬಗ್ಗೆ ಮಾತಾಡಿದ್ವಿ. ತದನಂತರ ಆ ಶನೇಶ್ವರನ ಜೊತೆಗೆ ಮಂದಸ್ಮಿತಾಂ ದೇವೀಂ ಅಂದರೆ 50-50 ಮಹಾಗಣಪತಿಯ ಸ್ವರೂಪದಲ್ಲಿ ಬುಧ ಬುದ್ಧಿಕಾರಕ ಅಂತ ಕರಿತೀವಿ. ಅವನು ಇದ್ದ ಸ್ಥಳವನ್ನು ಮಾತಾಡಿದ್ವಿ. ಪೆನ್ನು ಪೇಪರ್ ತೊಗೊಂಡು ರೆಡಿಯಾಗಿದ್ದೀರಲ್ಲ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ಈ 5 ಗ್ರಹಗಳು, ಉಳಿದಿರತಕ್ಕಂಥ ಗ್ರಹಗಳನ್ನು ಮಾತಾಡಬೇಕು. 4 ಗ್ರಹಗಳ ನಂತರ 5 ಗ್ರಹಗಳು. ಎಲ್ಲರೂ ಹೇಳ್ಕೊಳ್ಳೋ ಹಾಗೆ ನಾವುಗಳು 7 ಗ್ರಹಗಳು ಮಾತ್ರ ಇರೋದು. ನಿಜ ಜೀವನದಲ್ಲಿ 9 ಗ್ರಹಗಳು ಅಲ್ಲವೇ ಅಲ್ಲ. ರಾಹುಕೇತುಗಳು ಬಿಂದು ಮಾತ್ರಗಳು. ಅಂದರೆ 2 ಗ್ರಹಗಳ ಸಮ್ಮಿಲನದ ಮಧ್ಯಭಾಗದ ಬಿಂದುವ ಮುಖಾಂತರವೇ ನಾವು ನೋಡಬೇಕಾದ ಒಂದು ಚಲನೆ ವರ್ಣೆ. ಆ ಚಲನೆ ವರ್ಣೆ ರಾಹುಕೇತುಗಳಾಗಿರ್ತಕ್ಕಂಥ ತಲೆ ಮತ್ತು ಬಾಲ. ತಲೆ ಬಾಲ ತಲೆ ಬಾಲ ಇಲ್ಲದೆ ಮಾತಾಡ್ಬಿಡೋಣ ಅಂತಾರಲ್ಲ. ಈ ತಲೆ ಬಾಲ ಇಲ್ಲದೆ ಮಾತಾಡಂದ್ರೆ ರಾಹು ಇಲ್ಲದೆ, ಕೇತು ಇಲ್ಲದೆ ಇಡೀ ಜಗತ್ತೇನು ನಡೆಯಲ್ಲ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ರಾಹು ಕೇತುಗಳ ಮುಖಾಂತರವೇ ಜೀವನ. ಇಡೀ ಈ 2 ಕರ್ಮಸ್ಥಾನದಿಂದ ಪರಿಪೂರ್ಣ ಅನುಗ್ರಹ ಕೊಡೋದು ಶನೇಶ್ವರನ ಮುಖಾಂತರ. ಅದಕ್ಕೆ ಕರ್ಮಾಧಿಪತಿ ಹುಟ್ಟು ಸಾವಿನ ಮಧ್ಯೆ ಅಂತ. ಹುಟ್ಟು ರಾಹು ಮುಖಾಂತರ, ಸಾವು ಕೇತು ಮುಖಾಂತರ. ರಾಹು ಜ್ಞಾನಕಾರಕ, ಕೇತು ಮೋಕ್ಷಕಾರಕ. ಅದಕ್ಕೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇರತಕ್ಕಂಥದ್ದು ಶನೇಶ್ವರ ಕರ್ಮಾಧಿಪತಿ. ಕರ್ಮವನ್ನು ಅನುಭವಿಸೋದು, ಪರಿಪೂರ್ಣ ಅನುಗ್ರಹ ಸಿಗೋದು ಇದೆಲ್ಲ ಗ್ರಹದ ಮುಖಾಂತರ. ಇವತ್ತು ನೀವೆಲ್ಲ ಬಂದಿದ್ದೀರಾ, ಬರ್ಕೊಳ್ಳಿ. ಈ ವಿಶೇಷವಾಗಿರ್ತಕ್ಕಂಥದ್ದು ಸೂರ್ಯನಾರಾಯಣ ಸ್ಮರಣೆ. ಇವತ್ತು ಆ ಸೂರ್ಯನಾರಾಯಣ ಎಲ್ಲಿ ಉಚ್ಚನಾಗಿರ್ತಾನೆ ನೀವು ಬಳ್ಕೋಬೇಕಾದ್ದು ಪಕ್ಕದಲ್ಲಿ ಸೂರ್ಯ ಅಂತ ಬರ್ಕೊಳ್ಳಿ. ಸೂರ್ಯನ ಪಕ್ಕದಲ್ಲಿ ಮೇಷರಾಶಿ. ಮೇಷರಾಶಿಯಲ್ಲೇ ಕೂತ್ಕೊಂಡ್ರೆ ಸೂರ್ಯ ಉಚ್ಚ ಸ್ಥಾನದಲ್ಲಿ ಕೂತ್ಕೊತಾನೆ. ಮೇಷರಾಶಿಯಲ್ಲಿ ಮೇಷ ಲಗ್ನವಾದರೆ ಅಥವಾ ಸೂರ್ಯನಾಗಿದ್ದರೆ, ಈ ವಿಶೇಷವಾಗಿರ್ತಕ್ಕಂಥ ಸೂರ್ಯ ಮೇಷರಾಶಿಯಲ್ಲೇ ಕೂತ್ಕೊಂಡಾಗ ಯಾವತ್ತಿದ್ರೂ ತಲೆಯ ಭಾಗದಲ್ಲಿ ಬ್ರೈನ್ ಬಗ್ಗೆ ಬಹಳ ಜಾಗೃತೆ ಅಂತ ಕರಿತೀವಿ. ಸೂರ್ಯ ಅಕಸ್ಮಾತ್ ಮೇಷರಾಶಿಯಲ್ಲಿದ್ದರೆ ತಲೆಯಲ್ಲಿ ಟೆನ್ಷನ್ ಜಾಸ್ತಿ. ಮೇಷ ಅಂದ್ರೇ ಕುಜನ ಮನೆ. ಕುಜನಿಗೆ ಸ್ವಲ್ಪ ಉರಿತಾ ಇರೋದಕ್ಕೆ ತುಪ್ಪ ಹಾಕಿದ್ರಂಗೆ ಇರುತ್ತೆ, ಭಗ್ ಅಂತ ಅಂಟ್ಕೊಳ್ಳುತ್ತೆ. ಹಾಗೆ ಈ ವಿಶೇಷ ಅಂದರೆ ಸೂರ್ಯನೂ ಅಲ್ಲೇ ಇದ್ದು ಕುಜನೂ ಅಲ್ಲೇ ಇದ್ದರೆ ಏನು ಕೋಪ ಅಂತೀರ. ಮೂಗು ಮೇಲೆ ಫಸ್ಟ್ ಕ್ಲಾಸ್ ಕೋಪ ಒಂದು. ಎರಡನೇದು, ತಲೆ ಭಾಗದಲ್ಲಿ ಟೆನ್ಷನ್ ಹೆಂಗಿರುತ್ತೆ ಅಂದರೆ, ಉದ್ವೇಗ ಜಾಸ್ತಿ ಆದರೆ ಹಾಸ್ಪಿಟಲ್ ಗ್ಯಾರಂಟಿ. ಹುಚ್ಚ ಹಾಸ್ಪಿಟ್ಲಿಗೆ ಅಂತ ಹೇಳ್ತೀವಲ್ಲ ಹಾಗೆ. ಯಾಕಂದರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ರೆ ಏನಾಗುತ್ತೆ, ಹುಚ್ಚಿನ ಥರ ಮಾತಾಡ್ತಾನೆ, ಎತ್ಕೊಂಡೋಗಿ ಅಡ್ಮಿಟ್ ಮಾಡ್ಯ ಅಂತ ಹಾಗೆ. ಆದರೆ ಸೂರ್ಯ ಉದ್ವೇಗ ಕೋಪ, ಸಡನ್ನಾಗೆ ಯಾವನೋ ಜಗಳ ಆಡ್ತಿರ್ತಾನೆ, ಇವನು ಹೋಗಿ ಹಿಡ್ಕೊಂಡು ಹೊಡೆದ್ಬಿಡೋದು. ಅವನಿಗೆ ಅದು ಏನು ಜಗಳ ಏನು ಕತೆ ಗೊತ್ತಿಲ್ಲ, ನಾನು ಬಂದೆ ಸೇರಿಕೊಂಡೆ ಹೊಡೆದೆ ಹಾಕಿದೆ ಮುಗಿದಾಯ್ತು. ಈ 3ನೇ ಒಂದು ಜಗಳದಲ್ಲಿ ಯಾವೊಂದೋ ಲಾಭ, ಇವನ್ ಮಾಮ ಕೆಟ್ಟ ಹೌಸು. ಹಾಗೆ ಈ ಮೇಷರಾಶಿಯಲ್ಲಿ ಸೂರ್ಯ ಕೂತ್ಕೊಂಡಾಗ ಉಚ್ಚ ನೀವು ಬರ್ಕೋಬೇಕಲ್ಲಿ. ಜಗನ್ಮಾತೆ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಸೂರ್ಯನಾರಾಯಣ ಸ್ಮರಣೆ ಕೂತ್ಕೊಂತಾರೆ. ಸೂರ್ಯನಾರಾಯಣ ಕೂತ್ಕೊಂಡಾಗ ಮೇಷರಾಶಿಯಲ್ಲಿದ್ದಾಗ ಸೂರ್ಯನಿಗೆ ಕುಜನಿಗೆ ಸಿಗ್ತಕ್ಕಂಥ ಸಂಬಂಧ ಏನು? ದುರ್ಗಾ. ಅದಕ್ಕೆ ದುರ್ಗಾ ಪಕ್ಕದಲ್ಲಿ ದೇವರು, ಅಧಿದೇವತೆ ದುರ್ಗಾ. ನೀವು ಈ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಮೇಷರಾಶಿಯಲ್ಲಿ ಅಥವಾ ಮೇಷ ಲಗ್ನದಲ್ಲಿ ಸೂರ್ಯನು ಅಲ್ಲೇ ಇದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ, ಸೂರ್ಯ ಅಲ್ಲೇ ಇದ್ದರೆ ಉಚ್ಚ ಸ್ಥಾನದಲ್ಲಿ. ಚಂದ್ರ ಅಕಸ್ಮಾತ್ ಸೂರ್ಯನ ಜೊತೆ ಇದ್ದರೆ ನೀವು ಗ್ಯಾರಂಟಿ ಅಮಾವಾಸ್ಯೆಗೆ ಹತ್ತಿರದಲ್ಲಿ ಹುಟ್ಟಿದವರು. ಅಮಾವಾಸ್ಯೆಗೆ ಹುಟ್ಟಿದವರು ಸೂರ್ಯಚಂದ್ರ ಎಲ್ಲಿ ಒಟ್ಟಿಗಿರ್ತಾರೆ ಅದು ಅಮಾವಾಸ್ಯೆ. ಅದಕ್ಕೆ ಮೇಷರಾಶಿಯಲ್ಲೇ ಚಂದ್ರ ಬಂದ್ಬಿಟ್ಟಿರ್ತಾನೆ. ರಾಶಿ ಅಧಿಪತಿ ಅಲ್ಲೇ ಇರ್ತಾನೆ ಅಂತಕೊಳ್ಳಿ. ನಿಮ್ಮ ರಾಶಿ ಮೇಷರಾಶಿನಾ, ಸರಿ, ಭಾಳ ಸಂತೋಷ. ಚಂದ್ರ ಅಲ್ಲೇ ಇರ್ತಾನೆ ಅಂತ ಅರ್ಥ. ಚಂದ್ರ ಎಲ್ಲಿರ್ತಾನೋ ಅದೇ ರಾಶಿ. ಆ ಜಾಗದಲ್ಲಿ ಸೂರ್ಯ ಬಂದ,
ಸೂರ್ಯನೂ ಅಲ್ಲೇ ಬಂದ್ಬಿಟ್ಟ. ಸೂರ್ಯ ಚಂದ್ರ ಇಬ್ಬರು ಕೂತ್ಕೊಂಡ್ಬಿಟ್ರೆ ಏನು ಗತಿ? ಅಮಾವಾಸ್ಯೆ, ಕತ್ಲು, ಜೀವನ ನಿಮಗೆ ನೀವೇ ಕಳ್ಚಪ್ಪಡಿ ಹಾಕ್ಕೊಳ್ಳೋ ಜನ ಆಗ್ಬಿಡ್ತೀರಾ. ಯಾಕೆಂದರೆ ಆ ರಾಶಿಯಲ್ಲೇ ಕೂತಿರ್ತಾನೆ ಜಗನ್ಮಾತೆ. ಅದಕ್ಕೆ ನೀವು ಅಮಾವಾಸ್ಯೆಗೆ ಯಾರು ಶ್ರೇಷ್ಠ? ದೇವಿ. ಮೇಷರಾಶಿಗೆ ಅಧಿಪತಿ ಯಾರು ಶ್ರೇಷ್ಠ? ಶಕ್ತಿ ಅಂಶ. ಸೂರ್ಯನಾರಾಯಣ ಯಾರೋ? ಸಾಕ್ಷಾತ್ ದುರ್ಗಾ. ಅದಕ್ಕೆ ಸೂರ್ಯನ ಅಂಶವಾಗಿರ್ತಕ್ಕಂಥ ಈ ದುರ್ಗಾ ಸ್ಮರಣೆಯನ್ನು ನೀವು ಮಾಡ್ಕೋಬೇಕು. ದುರ್ಗಾ ಸ್ಮರಣೆಯನ್ನು ಮಾಡಿಕೊಂಡಾಗ ಬಹಳ ವಿಶೇಷವಾಗಿ ದುರ್ಗಾ ಲಕ್ಷ್ಮೀ ಸ್ವರೂಪೇ ನಾಗಲಕ್ಷ್ಮೀ ಪ್ರಯೋಗೆ ಅಂತ ಕರಿತೀವಿ. ನಾಗದೇವತೆ ನಾಗಲಕ್ಷ್ಮಿ ಅಂತ ಪೂಜೆ ಮಾಡ್ಬೇಕು ನೀವು. ಈ ನಾಗಲಕ್ಷ್ಮಿ ಪ್ರತಿಷ್ಠಾಪನೆ ಇಡೀ ಜಗತ್ತಲ್ಲಿ ಆಗಿರತಕ್ಕಂಥದ್ದು ಎಲ್ಲೂ ಆಗಿಲ್ಲ. ಆದರೆ ಕಾಲಾತೀತದಿಂದ ಕಾಲಾಯ ತಸ್ಮೇ ನಮಃ ಅಂತ ಬಂದು ಕೂತಿದ್ದಾಳೆ. ಮೊದಲೇ ಹೇಳಿದ್ದೆ, ಜೋಗ ಜಲಪಾತದ ಹತ್ರ ಕೂತಿದ್ದಾಳೆ, ವಡನ್ ಬೈಲ್ ಅಂತ ಕೂತಿದ್ದಾಳೆ. ಮಹಾಲಕ್ಷ್ಮಿ ಪದ್ಮಾವತಿ ದೇವಸ್ಥಾನ ಅಂತಾರೆ. ಇವರು ನಾಗಲಕ್ಷ್ಮಿ. ಈ ನಾಗಲಕ್ಷ್ಮಿ ಏನು ಮಾಡ್ತಾಳೆ ಅಂದರೆ, ನೀವುಗಳು ಜೀವನ ಚಂಚಲ, ಹಾವಿನ ಥರ ಹೇಗೆ ಬೇಕಾದರೂ ಮನಸ್ತಿರ್ಬೋದು. ಈ ಸೂರ್ಯನಾರಾಯಣ ಸ್ವರೂಪದಲ್ಲಿ ಸೂರ್ಯನ ಅಂಶ ಅಕಸ್ಮಾತ್ ಉಚ್ಚದಲ್ಲಿ ಮೇಷರಾಶಿಯಲ್ಲೇ ಕೂತಿದ್ದರೆ ಬಹಳ ವಿಶೇಷ. ಅಂದರೆ ಆಪರೇಷನ್ಸ್ ಯಾವಾಗವಾಗ ಆಗತ್ತೆ ನೋಡಿ. ಹೆಣ್ಣು ಮಕ್ಕಳಾದರೆ ಬೇರೆ ಬೇರೆ ರೀತಿಯಾದ ಆಪರೇಷನ್ಸ್. ಅಂದರೆ ಚಿಕ್ಕ ಹುಡುಗಿರಾಗಿದ್ದರೆ ಹೆಣ್ಣು ಮಕ್ಕಳು, ಅವರಿಗೆ ಆಪರೇಷನ್ ಆಗಿರುತ್ತೆ. ಅಂದರೆ ಯಾವಾಗ ತಲೆಯ ಭಾಗ ಕಟ್ ಮಾಡಿರ್ತಾನೆ, ಎಲ್ಲೋ ಬಿದ್ದೋಗಿರುತ್ತೆ, ಸೈಕಲ್ ಓಡಿಸ್ತಾ ಇರ್ತಾಳಲ್ಲಿ ತಳಕ್ಕಂದು ಬಿದ್ಲು, ಇಲ್ಲ ತೊಡೆಯ ಭಾಗ ಅಲ್ಲಿ ಅಕಸ್ಮಾತ್ ಕಟ್ಟಾಗೋಗಿರುತ್ತೆ, ಕೆಳಗೆ ಬಿದ್ದೋದಾಗ ಆ ತೊಡೆಯ ಭಾಗ ಕಟ್ಟಾಗೋಗುತ್ತೆ. ಈ ಮೊಣಕಾಲಿಂದ ಮೇಲ್ಭಾಗ ಅಂಗಸ್ವರೂಪ, ಇಲ್ಲದೆ ತಲೆಯ ಭಾಗ, ಈ ರೀತಿಯ ಆಕ್ಸಿಡೆಂಟ್ ಮಾಡುತ್ತೆ. ಇಲ್ಲ ವಿಶೇಷವಾಗಿ ಕುಜನ ಅಂಶ ಅಂದರೆ ಬೆನ್ನು, ಬ್ಯಾಕ್ ಬೋನ್, ಬೆನ್ನು ಮೂಳೆ ಯಾವತ್ತಾದರೂ ಮುರಿದು ಹೋಗಿರುತ್ತೆ, ಅಥವಾ ನೀರಿನಂಶ ಸೇರಿರುತ್ತೆ. ಕೆಲವರಿಗೆಲ್ಲ ವಯಸ್ಸಾದ ಕಾಲದಲ್ಲಿ ನೀರಂಶ, ಕೆಳಗೆ ಕೂತ್ಕೊಂಡ್ರೆ ಚುಚ್ಚಿದಂಗೆ ಆಗುತ್ತೆ, ಅಯ್ಯೋ ನೋವು, ಬೆನ್ನು ನೋವು, ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ನನ್ನ ಕೈಲಿ ಅಂತಾರೆ. ಅಷ್ಟು ಉದ್ದಾಡ್ತಾರೆ. ಅಂದರೆ ಕೂತ್ಕೊಂಡ್ರೇ ಸಾಕು ನೋವು, ಬೆನ್ನೋವು. ಹೀಗೆ ಆ ಕುಜನ ಅಂಶ ವಿಶೇಷವಾಗಿರ್ತಕ್ಕಂಥ ಅಂಶದಲ್ಲಿ ಸೂರ್ಯನು ಕೂತಾಗ ಈ ರೀತಿ ತೊಂದರೆ. ಅವನು ಶುಕ್ರನ್ ನೋಡ್ತಾನೆ. ಶುಕ್ರನ್ ನೋಡಿದಾಗ ಕುಜ ಏನು ಅಂದರೆ, ಹೆಣ್ಣು ಮಕ್ಕಳು, ಇವರು ಅಕಸ್ಮಾತ್ ಕಾಡಲ್ಲಿ ಗಿಡಲ್ಲಿ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಮಾಡ್ತಕ್ಕಂಥ ಗಂಡಂದರು. ಇವರಿಗೆ ಯಾವತ್ತಿದ್ರು ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳನ್ನ ಹೊಡೆಯೋರು. ಮೇಷರಾಶಿಯಲ್ಲಿ ಸೂರ್ಯನೂ ಇದ್ದರೆ, ಅವನ ಅಕಸ್ಮಾತ್ ಹುಟ್ಟಿದ್ದು ಅಮಾವಾಸ್ಯನೇ ಆದರೆ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಒಳ್ಕೊಂತಾನೆ. ಮೇಷರಾಶಿಯಲ್ಲಿ ಸೂರ್ಯ ಕೂತ್ಕೊಂಡ್ರೆ ಭಾಳ ಚೆನ್ನಾಗಿ ಟೆನ್ಷನ್ ಕೊಡ್ತಾನೆ, ಇದು ಸತ್ಯ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಕೆಟ್ಟ ಬುದ್ಧಿ ಬರುತ್ತೆ, ಗಂಡಸರಿಗೆ ಹೊಡೆಯೋ ಬುದ್ಧಿ ಬರುತ್ತೆ. ಈ ಎರಡೂ ಗಂಡಸು ಮತ್ತು ಹೆಂಗಸಿಗೆ ಆಗ್ತಕ್ಕಂಥ ಅನಾಹುತಗಳು ಮೇಷರಾಶಿಯಲ್ಲಿ ಸೂರ್ಯ ಕೂತಾಗ. ಇದಿಷ್ಟು ವಿಶೇಷ ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಉದಾಹರಣೆ ಕೂಡ ಯಾರು ಹೆತ್ತ ಅಂತ ಹೇಳದೇ ಕೊಟ್ಟಿದ್ದೀನಿ ಅಂದರೆ, ಇಂಥ ದೊಡ್ಡ IAS ಆಫೀಸರ್ ಇವತ್ತಿನ ದಿವಸ ಎಲ್ಲ ಸ್ಟೇಟ್ಗಳಲ್ಲೂ ಕೂತ್ಕೊಂಡು ಇವತ್ತು ಒಂದು ಒಳ್ಳೆ ಆಫೀಸರ್ ಆಗಿದ್ದ ವ್ಯಕ್ತಿಗೆ ನಾನೇನಂತೀನಿ, ಮನೇಲಿ ಇಲಿ ಬೀದಿಲಿ ಹುಲಿ, ಹೆಸರಿಗೆ ಮಾತ್ರ. ಇವತ್ತು ಎಲ್ಲೂ ಇಲ್ಲದೆ ಇರತಕ್ಕಂಥ ಬೆಕ್ಕು. ಪಾಪ ಏನು ಮಾಡ್ತೀರಾ? ಇವತ್ತು ನಾನು ಎಂದೆ, ಈಗಾದರೂ ನಿಮ್ಮ ಹೆಂಡತಿಗೆ ಕಪಾಳಕ್ಕೆ ಹೊಡಿದೇ ಇದ್ದರೆ ಪ್ರಯೋಜನ ಇಲ್ಲ. ಫಸ್ಟ್ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಕರ್ಮವನ್ನು ಕಳ್ಕೊಳ್ಳಿ. ಅದಕ್ಕೆ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಜೀವನ ಪರ್ಯಂತ ನೀವು ಸಮಯ ಒಂದೇ ಸಲ ಬರೋದು. ಆ ಸಮಯ ಬಂದಾಗ ಯಾವತ್ತು ಉಪಯೋಗಿಸದೇ ಇದ್ದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಮಾತಾಡಿಕೊಂಡು ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಹೊರಭಾಗದಲ್ಲಿ ಯಾರ ಮುಂದೆನೂ ನಿಮ್ಮ ನೋವುಗಳನ್ನು ತೋರ್ಪಡಿಸ್ಕೊಳ್ಳದೆ ಒಳಭಾಗದಲ್ಲಿ ಇದ್ದು ಗುಟ್ಟಾಗಿ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕು. ಆ ಯೋಚನೆ ನೀವು ಮಾಡ್ತಾ ಇರಿ. ಬಂದೆ.